ಕ್ವೆಶನ್ ಕೊಟ್ಟಿರೋದು ವ್ಯಾಲ್ಯೂ ಆಫ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2. ಇದನ್ನು ಡಿ ಎಕ್ಸ್ ಆಫ್ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಇಂಟಿಗ್ರೇಷನ್ ಇದನ್ನು ಹೇಗೆ ಬರೆಯೋದು ಅಂದರೆ ಡಿ ಎಕ್ಸ್ ಅಂತ ಬರೆದುಕೊಂಡು ಇದನ್ನು ಫಸ್ಟಿಗೆ ಥರ ಮಲ್ಟಿಪ್ಲೈ ಮಾಡಿಬಿಡಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಇದನ್ನು ಒಳಗೆ ಮಲ್ಟಿಪ್ಲೈ ಮಾಡಿ ಎಕ್ಸ್ ಸ್ಕ್ವೇರ್ ಸಿಗುತ್ತೆ. ನಂತರ 2x ಪ್ಲಸ್ 1x ಪ್ಲಸ್ 2 ಸಿಗುತ್ತೆ. ಅಲ್ಲಿ 2x ಪ್ಲಸ್ 1 ಬಿಡಿಸಿ ನೋಡಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು 2x ಪ್ಲಸ್ ಎಕ್ಸ್ 1 ಇಂಟು ಎಕ್ಸ್ ಆಗುತ್ತೆ. ನಂತರ 1 ಇಂಟು 2 ಆಗುತ್ತೆ. ಇದನ್ನು 3x ಬರ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಹೇಗಿದೆ ಹಾಗೆ 2 ಹೇಗಿದೆ ಹಾಗೆ. ನಂತರ ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ನಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಏನಾದರೂ ಇದ್ದರೆ ಫಸ್ಟ್ ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ನಲ್ಲಿ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಬೈ ಎ ಇಲ್ಲಿ ಎಲ್ಲ ಕಡೆ ಡಿವೈಡ್ ಮಾಡ್ಕೊತ ಹೋಗಬೇಕು. ನಂತರ ಇದೆರಡು ಕ್ಯಾನ್ಸಲ್ ಆಗಿ ಇಲ್ಲಿ ಕೋಎಫಿಷಿಯಂಟ್ 1 ಆಗಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಬೈ ಎ ಎಕ್ಸ್ ಪ್ಲಸ್ ಸಿ ಬೈ ಎ. ಇಲ್ಲಿ ನನ್ನ ಕೋಎಫಿಷಿಯಂಟ್ 1 ಇರೋದ್ರಿಂದ ನಾನು ಡಿವೈಡ್ ಮಾಡ್ತಿಲ್ಲ. ಏನಾದರೂ ಎಕ್ಸಾಮ್ನಲ್ಲಿ ಸಿಕ್ಕರೆ ಈ ಎಕ್ಸಾಮ್ನಲ್ಲಿ ಏನಾದರೂ ನಿಮಗೆ ನೋಡ್ಕೊಂಡ್ರೆ ನೀವು ಹೀಗೆ ಮಾಡಬೇಕು. ನಂತರ 3x ಪ್ಲಸ್ 2 ಕೋಎಫಿಷಿಯಂಟ್ 1 ಇರಬೇಕು. ಇದರ ನಂತರ ಡಿ ಎಕ್ಸ್ ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ನಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಇದರೊಳಗೆ ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ನಲ್ಲಿ ಫಸ್ಟಿಗೆ ಇದು ಕೋಎಫಿಷಿಯಂಟ್ ಆಫ್ ಎಕ್ಸ್ ಕೋಎಫಿಷಿಯಂಟ್ ಅಂದರೆ ಎಕ್ಸ್ ರೆಸ್ಟ್ 1 ಇರುತ್ತೆ ಅಲ್ಲ, ಅದರ ಪಕ್ಕದಲ್ಲಿರುವ ನಂಬರನ್ನು ತೆಗೆದುಕೊಂಡು 3 ಇಂಟು 1/2 ಮಾಡಬೇಕು. ಮಲ್ಟಿಪ್ಲೈ ಮಾಡಬೇಕು ಹಾಫು. ನಂತರ ಸ್ಕ್ವೇರ್ ಮಾಡಬೇಕು. ಇದಕ್ಕೆ ಪ್ಲಸ್ ಒಂದು ಸಲ ಮಾಡಬೇಕು, ಒಂದು ಸಲ ಮೈನಸ್ ಮಾಡಬೇಕು. ಅಂದರೆ 3/2 ಸ್ಕ್ವೇರ್ ಆಗುತ್ತೆ. ಇದು ಕರೆಕ್ಟಾಗಿ ಬರೆದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಹೇಗಿದೆ ಹಾಗೆ ಬರೀತೀನಿ. ನಂತರ ಪ್ಲಸ್ 3/2 ಇದೊಂದು ಸಲ ಬರ್ಕೊಂಡೆ ಸ್ಕ್ವೇರ್ ಮೈನಸ್ 3/2 ಹೋಲ್ ಸ್ಕ್ವೇರ್ ದೆನ್ ಪ್ಲಸ್ 2 ಇದು ನೋಡಿದ ನಂತರ ಇದೇನಾಗುತ್ತೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಥರ ಇದೆ. ಇದು ಎ ಸ್ಕ್ವೇರ್ ಇದು ಬಿ ಸ್ಕ್ವೇರ್ ಇದು 2ab. ಸೊ ಇದನ್ನು ಹೇಗೆ ಬರಿಬೋದು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ನಲ್ಲಿ ಬರಿಬೋದು, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ನಲ್ಲಿ ಬರಿಬೋದು. ಇದನ್ನೇನು ಬರಿಬೋದು? ಎಕ್ಸ್ ಪ್ಲಸ್ 3/2 ಹೋಲ್ ಸ್ಕ್ವೇರ್ ಇಲ್ಲಾಗುತ್ತೆ 9. ಓಕೆ, ಇದನ್ನು ಹೇಗಿದೆ ಹಾಗೆ ಬರ್ಕೊಂಡಿದ್ದೀನಿ. ನಂತರ ಇಲ್ಲಾಗುತ್ತೆ 9/4 ಪ್ಲಸ್ 2. ಸೊ ಇಲ್ಲಿ ಎಲ್ ಸಿ ಎಮ್ ತೆಗೆದ ನಂತರ 4 ಮಲ್ಟಿಪ್ಲೈ ಆದ ನಂತರ ಎಕ್ಸ್ ಪ್ಲಸ್ 3/2 ಹೋಲ್ ಸ್ಕ್ವೇರ್ ಮೈನಸ್ ಇಲ್ಲಾಗುತ್ತೆ 9 ಪ್ಲಸ್ ಆಫ್ 8 ಡಿವೈಡೆಡ್ ಬೈ 4. ಸೊ ಇದು ಎಕ್ಸ್ ಪ್ಲಸ್ 3/2 ಹೋಲ್ ಸ್ಕ್ವೇರ್ ಆಗುತ್ತೆ. ಇದನ್ನು ಮೈನಸ್ 9 ಪ್ಲಸ್ 8 ಡಿವೈಡೆಡ್ ಬೈ 4. ಇದನ್ನು ನೋಡಿದರೆ ಎಕ್ಸ್ ಪ್ಲಸ್ 3/2 ಹೋಲ್ ಸ್ಕ್ವೇರ್ ಆಗುತ್ತೆ. ಇದ ನಂತರ ಇದನ್ನು ಸಾಲ್ವ್ ಮಾಡಿದಾಗ -9 ಪ್ಲಸ್ 8 -1 ಡಿವೈಡೆಡ್ ಬೈ 4 ಹೇಗಿದೆ ಹಾಗೆ. ಇದನ್ನು ಹೇಗೆ ಬರ್ಕೋಬೋದು ಅಂದರೆ ಇದನ್ನು ನಾವು ಎಕ್ಸ್ ಪ್ಲಸ್ 3/2 ಹೋಲ್ ಸ್ಕ್ವೇರ್ ಮೈನಸ್ ಇದನ್ನು 1/4ಗೆ 1/2 ಹೋಲ್ ಸ್ಕ್ವೇರ್ ಬರ್ಕೊಂಡೆ. ಸೊ ನಾನು ಇದನ್ನು ತೊಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. dy/dx ಇಲ್ಲಾಗುತ್ತೆ ಎಕ್ಸ್ ಪ್ಲಸ್ 3/2 ಹೋಲ್ ಸ್ಕ್ವೇರ್ ಮೈನಸ್ 1/4 ಹೋಲ್ ಸ್ಕ್ವೇರ್. ಸೊ ಈಗ ಒಂದು ಫಾರ್ಮುಲಾ ಇದೆ. ಫಾರ್ಮುಲಾದಲ್ಲಿ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಈಕ್ವಲ್ಸ್ ಟು 1/2a log ಆಫ್ ಎಕ್ಸ್ ಮೈನಸ್ ಎ ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ. ಸೊ ಫಸ್ಟಿಗೆ ನಾವು ಇದನ್ನು ಸಿಂಗಲ್ ವೇರಿಯೇಬಲ್ನಲ್ಲಿ ಮಾಡ್ಕೋಬೇಕು. ನಂತರ ಇದು ಅರ್ಥ ಆಯ್ತಲ್ವಾ? ಈಗ ನಂತರ ಇಲ್ಲಿ ನಾವು ಫಸ್ಟಿಗೆ ಇದನ್ನು ಟಿ ಅನ್ನೋಣ. ಸೊ ಇಟ್ ವಿಲ್ ಬಿ ಟಿ ಈಕ್ವಸ್ ಟು ಎಕ್ಸ್ ಪ್ಲಸ್ 3/2 ಡಿ ಟಿ ಈಕ್ವಸ್ ಟು ಡಿ ಎಕ್ಸ್ ಆಗುತ್ತೆ. ಡಿಫ್ರೆನ್ಸಿಯೇಷನ್ ಮಾಡಿದಾಗ ಇದನ್ನು ಟಿ ಅಂತ ಹೇಳಿ ನಾವು ಅಸ್ಯೂಮ್ ಮಾಡಿದ್ದೀವಿ. ಇದು ನಂತರ ಡಿ ಟಿ ಈಕ್ವಸ್ ಟು ಡಿ ಎಕ್ಸ್. ಸೊ ಇಟ್ ವಿಲ್ ಬಿ ಡಿ ಟಿ ಜಾಗದಲ್ಲಿ ಡಿ ಎಕ್ಸ್ ಜಾಗದಲ್ಲಿ ಡಿ ಟಿ ಇಡ್ತೇನೆ. ನಂತರ ಟಿ ಜಾಗದಲ್ಲಿ ಟಿ ಇದು ಸ್ಕ್ವೇರ್ ಇದೆ ಮಿಡಲ್ನಲ್ಲಿ 1/4 1/2 ಇಲ್ಲಿ 2 ಬರುತ್ತೆ. ಸ್ಕ್ವೇರ್ ಈಕ್ವಸ್ ಟು ಈ ಫಾರ್ಮುಲಾ ಬರೆಯೋದು. ಇಲ್ಲೇನಾಗುತ್ತೆ 1/2 ಎ ವ್ಯಾಲ್ಯೂ ಏನಿದೆಯಲ್ಲ 1/2 ಇದೆ, 1/4 ಅಲ್ಲ, 1/2. ಸೊ ಇಟ್ ವಿಲ್ ಬಿ 1/2 ಲಾಗ್ ಆಫ್
ಟಿ ಮೈನಸ್ ಟಿ ಅಂದರೆ ಇಲ್ಲಿ ಟಿ ಇದೆ, ಅದಕ್ಕೆ ಟಿ ಮೈನಸ್ 1/2 ಡಿವೈಡೆಡ್ ಬೈ ಟಿ ಪ್ಲಸ್ 1/2. ಸೊ ಇವಾಗ ಟಿ ವ್ಯಾಲ್ಯೂ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, ಟಿ ವ್ಯಾಲ್ಯೂ ಇಲ್ಲಿ 1 ಉಳಿಯುತ್ತೆ. 1 ಉಳಿದ ನಂತರ ಟಿ ಲಾಗ್ ಆಫ್ ಟಿ ಮೈನಸ್ ಆಫ್ ಹಾಫ್ ಡಿವೈಡೆಡ್ ಬೈ ಟಿ ಪ್ಲಸ್ ಹಾಫ್ ಪ್ಲಸ್ ಸಿ. ಓಕೆ, ಸಿ ಅಂದರೆ ಕಾನ್ಸ್ಟೆಂಟ್. ಸೊ ಇವಾಗ ಟಿ ವ್ಯಾಲ್ಯೂ ಏನಿದೆ, ಟಿ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 3 ಇದೆ, ಎಕ್ಸ್ ಪ್ಲಸ್ 3/2. ಸೊ ನಾನು ಇಲ್ಲಿ ತಿರುಗಿ ವಾಪಸ್ ಆಗುತ್ತೇನೆ. ಲಾಗ್ ಆಫ್ ಎಕ್ಸ್ ಪ್ಲಸ್ 3/2 ಮೈನಸ್ ಹಾಫ್ ಲಾಗ್ ಆಫ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3/2 ಪ್ಲಸ್ ಆಫ್ ಹಾಫ್ ಪ್ಲಸ್ ಸಿ. ಸೊ ಇಟ್ ವಿಲ್ ಬಿ ಈಕ್ವಲ್ಸ್ ಟು ಲಾಗ್ ಆಫ್ ಎಕ್ಸ್ ಇಲ್ಲಾಗುತ್ತೆ 2 ಡಿವೈಡೆಡ್ ಬೈ 2 ಪ್ಲಸ್ 1 ಆಗುತ್ತೆ, ಇಲ್ಲಾಗುತ್ತೆ 3x plus 3 plus 1 4 divided by 2 2. So this is my last answer. Thank you for watching.